ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟ್ ಆ್ಯಂಡ್ ಟೆಲ್. ಮಂಗಳವಾರ ಬೆಳಗ್ಗೆ ನುಗ್ಗೆ ಸೊಪ್ಪು ರೈಸ್ ಮಾಡಿಕೊಡು ಅಂತ ಕೇಳಿದರು. ಸರಿ, ಅದಕ್ಕೆ ನುಗ್ಗೆ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡೆ. ಇದಕ್ಕೆ ಒಂದು ಪೌಡ್ರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಉದ್ದಿನಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಕಡಲೆಬೀಜ 1 ಸ್ಪೂನು, ಜೀರಿಗೆ 1 ಸ್ಪೂನು, 1/4 ಟೀ ಸ್ಪೂನ್ ಕಾಳುಮೆಣಸು, 3 ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಇಷ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕು. ಅದು ಹುರ್ಕೊಳೋ ಅಷ್ಟೊತ್ತಿಗೆ ನಾನು ಸೈಡ್ಗೆ ರೈಸು ಮಾಡ್ಕೊತಾ ಇದ್ದೀನಿ. ನನಗೆ ಇದು ಸೈಡಲ್ಲಿ ಇಟ್ಕೊಂಡು ಹುರಿದ ಮೇಲೆ ನುಗ್ಗೆ ಸೊಪ್ಪು ಅದೇ ಪ್ಯಾನ್ಗೆ ಹಾಕ್ಬಿಟ್ಟು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಆವಾಗೇ ಚೆನ್ನಾಗಿರೋದು ಪೌಡ್ರ್ ಮಾಡೋಕ್ಕೆ. ಆಮೇಲೆ ನಾನು ಕಡಲೆಬೇಳೆ ಫಸ್ಟ್ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡಿಕೊಂಡೆ. ಆಮೇಲೆ ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಮಾಡ್ಕೊಂಡು ಇಳಿಸ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಫುಲ್ಲು ಬಿಡಿಸ್ಬಿಟ್ಟು ನಾನು ಸಣ್ಣದಾಗಿ ಹಚ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಡೆ. ಸಾಸಿವೆ ಎಲ್ಲ ಹಾಕಿ ಆಮೇಲೆ ಒಣಮೆಣ್ಸಿನ್ಕಾಯಿ ಒಂದು ಹಾಕ್ಕೊಂಡು ಈರುಳ್ಳಿ ಒಂದು 3 ಹಾಕಿ ಸಣ್ಣದಾಗಿ ಹಚ್ಚಿರೋದು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ನುಗ್ಗೆ ಸೊಪ್ಪಂದು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಒಂದು ಅರ್ಧ ತೆಗೆದುಬಿಟ್ಟೆ. ಇವಾಗ ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ನೋಡಿ ಮತ್ತೆ ಹಾಕ್ಕೊಳ್ಳಿ ನೀವು. ತುಂಬಾ ಟೇಸ್ಟಿಯಾಗಿ ಬಂತು. ನುಗ್ಗೆ ಸೊಪ್ಪು ರೈಸ್ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಸರಿ, ಬಾಕ್ಸ್ಗೆ ಹಾಕ್ಕೊಟ್ಟೆ. ಆಪಿಲು, ಗ್ರೇಪ್ಸು ಎರಡನ್ನೂ ಹಾಕ್ಕೊಟ್ಟಿದ್ದೀನಿ. ಇದನ್ನು ತಗೊಂಡು ಹರ್ಷಿತಾ ಆಫೀಸ್ಗೆ ಹೋದ್ಲು. ಥ್ಯಾಂಕ್ ಯು ಫ್ರೆಂಡ್ಸ್, ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್.